ಆತ್ಮೀಯ ಬಂಧುಗಳೇ, ಹೇಗಿದ್ದೀರಿ ಎಲ್ಲರೂ? ಸ್ನೇಹಿತರೆ ನೋಡಿ, ಈಗ ದರ್ಶನ್ ವಿಚಾರವಾಗಿ ಇನ್ನೊಂದು ವಿಷಯ ಏನು ಹೊರಬರ್ತಾ ಇದೆ ಅಂತಂದರೆ, ಅವ್ರಿಗೆ ಈಗ ಬೇಲ್ ಭಾಗ್ಯನೇ ಸಿಗ್ತಾ ಇಲ್ಲ. ಯಾಕೆಂದರೆ ಲಾಯರ್ ಕೂಡ ಬಿಟ್ಬಿಟ್ಟಿದ್ದಾರೆ, ಕೈ ಬಿಟ್ಬಿಟ್ಟಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅಂದರೆ ಏನಾಗ್ತಾ ಇದೆ ಈಗ ಕೋರ್ಟಲ್ಲಿ ಕೂಡ ವಿಚಾರಣೆ ಏನಾಗ್ತಾ ಇದೆ ಅಂತಂದರೆ, ಈಗ ಲಾಯರ್ ಕೂಡ ಅವ್ರ ಕೇಸನ್ನು ತೊಗೊಳಕ್ಕೆ ಇಷ್ಟಪಡ್ತಾ ಇಲ್ಲ. ಯಾಕೆಂದರೆ ಅವ್ರಿಗೆ ಬೇಲ್ ಭಾಗ್ಯ ಅನ್ನೋದು ಸಿಗ್ತಾ ಇಲ್ಲ. ಬೇಲ್ ಅಂತಂದರೆ ಈಗ ನೋಡಿ, ಒಂದು ಜಾಮೀನು ಅರ್ಜಿ ಹಾಕಿರ್ತಾರೆ, ಜಾಮೀನು ಬೇಕು, ಬೇಲ್ ಬೇಕು ಅಂತ. ಯಾಕೆಂದರೆ ಅವರು ಕೂಡ ಹಿಂದೆ ಎಲ್ಲ ಏನಕ್ಕೋಸ್ಕರ ಜೈಲಿಗೆ ಹೋಗಿದ್ರು, ಏನು ವಿಷಯ, ಏನು ತಪ್ಪು ಮಾಡಿದ್ರು ಅನ್ನೋದು ಕೂಡ ಒಂದು ಪೂರ್ತಿ ವಿವರ ಕೊಟ್ಬಿಡ್ತೀನಿ ನೋಡಿ. ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಪವಿತ್ರ ಗೌಡ ಮೇಲೆ ಇವ್ರ ಮೇಲೆ ಕೇಸ್ ಆಗಿತ್ತು ಅಷ್ಟೇ. ಪವಿತ್ರ ಗೌಡನ ಮೇಲೆ ನೋಡಿ, ಇಲ್ಲಿ ತಪ್ಪು ಯಾರ್ದು ಅಂತಂದರೆ ಪವಿತ್ರ ಗೌಡರದೇ ತಪ್ಪು ಅಂತ ಕೂಡ ಕೋರ್ಟ್ ಕೂಡ ಹೇಳ್ತಾ ಇದೆ. ಹಾಗಾದರೆ ರೇಣುಕಾ ಸ್ವಾಮಿದು ತಪ್ಪಲ್ಲ, ದರ್ಶನ್ ಅವ್ರದೇ ತಪ್ಪು ಅಂತ ಕೂಡ ಕೋರ್ಟ್ ಕೂಡ ಹೇಳ್ತಾ ಇರೋದ್ರಿಂದ ನೋಡಿ, ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ, ಕೊಲೆ ಪ್ರಕರಣದಲ್ಲಿ ಈಗ ದರ್ಶನ್ ಅವರು ಜೈಲಿಗೆ ಹೋಗಬೇಕಾಗಿರೋ ಪರಿಸ್ಥಿತಿ ಬಂದಿರೋದ್ರಿಂದ ಈಗ ನೋಡಿ, ಲೆಕ್ಕ ಹೇಳ್ಬೇಕಂದ್ರೆ ಈಗ ಫಾರಿನ್ಗೂ ಕೂಡ ಹೋಗಿದ್ದಾರೆ. ಹಿಂದೆ ಎಲ್ಲ ಈಗ ಲಾಸ್ಟ್ ಒಂದು 10 months ಬ್ಯಾಕು, 10 ತಿಂಗಳ ಹಿಂದೆ ಎಲ್ಲ ಫಾರಿನ್ಗೆ ಶೂಟಿಂಗ್ ಇದೆ ಅಂತ ಎಲ್ಲ ಪರ್ಮಿಷನ್ ತೊಗೊಂಡು ಹೋಗಿದ್ರು ಅಷ್ಟೇ. ಅದೆಲ್ಲ ಕೋರ್ಟ್ ಕೂಡ ಪರ್ಮಿಷನ್ ಕೊಟ್ಟಿತ್ತು. ಈಗ ಅದು ಕೂಡ ಏನೋ ಅಫೆನ್ಸ್, ತಪ್ಪು ಅಂತ ಕೂಡ ಹೇಳ್ತಾ ಇದ್ದಾರೆ. ಆದರೂ ಕೂಡ ಮುಂದೆ ಏನಾಗುತ್ತೆ ಅನ್ನೋದು ನೋಡಬೇಕು, ನೆಕ್ಸ್ಟ್ ಕಾದು ನೋಡಬೇಕು. ಬೇಲ್ ಅಕಸ್ಮಾತ್ ಸಿಕ್ಕೇ ಸಿಗುತ್ತೆ, ಇಲ್ಲ ಪರ್ಮನೆಂಟು ಜೈಲೇ ಆಗಿಬಿಡುತ್ತಾ, ಇಲ್ಲ ಇನ್ನೊಂದು ಏನಾದರೂ 10 ವರ್ಷ ಜೈಲು ಶಿಕ್ಷೆ ವಿಧಿಸ್ತಾರ ಕೋರ್ಟು. ನೋಡಿ, ನಮ್ಮ ಹೈಕೋರ್ಟ್ಗೆ ಮೊರೆ ಹೋಗಿದ್ದಾರೆ ಈಗ ದರ್ಶನ್ ಅವರು. ಆದರೆ ಮುಂದೆ ಏನಾಗುತ್ತೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ. ಹಾಗಾದರೆ ದರ್ಶನ್ ಬೇಲ್ ಭವಿಷ್ಯ ಹಿಂದೆ ಎಲ್ಲ ಯಾವ ರೀತಿಯೆಲ್ಲ ಬೇಲ್ ಗೊತ್ತಾಡಿದ್ರು ಗೊತ್ತಾ? ನೋಡಿ, ಒಂದು ಕೊಲೆ ಮಾಡಿಬಿಟ್ರೆ ಸಾಕು, ಒಂದೇನೋ ನೋಡಿ, ಒಬ್ಬ ಸ್ಯಾಂಡಲ್ವುಡ್ ನಟ ಈಗ ಜೈಲಿಗೆ ಹೋಗ್ತಾರೆ ಅಂತಂದರೆ, ಅಂದರೆ ಹಿಂದೆ ಎಲ್ಲ ನೋಡಿ ಸಲ್ಮಾನ್ ಖಾನ್ ಕೂಡ ಜೈಲಿಗೆ ಹೋಗಿದ್ದಾರೆ. ಸಲ್ಮಾನ್ ಖಾನ್ ಅವರಂತಲ್ಲ, ಎಷ್ಟೋ ಜನ ನಟರು ಕೂಡ ನಮ್ಮ ಕನ್ನಡದಲ್ಲೂ ಕೂಡ ಜೈಲಿಗೆ ಹೋಗಿ ಬಂದವರು ಇದ್ದಾರೆ, ಇಲ್ಲ ಅಂತಲ್ಲ. ಬಾಕ್ಸ್ ಆಫೀಸ್ ಸುಲ್ತಾನ ನಮ್ಮ ಕನ್ನಡದಲ್ಲಿ ಎಷ್ಟೆಷ್ಟು ಸಿನಿಮಾಗಳನ್ನು ಕೊಟ್ಟ ಕೂಡ, ಎಷ್ಟೆಷ್ಟು ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ರು ಕೂಡ, ಈಗ ಅವ್ರು ಮಾಡಿರೋ ಒಂದು ತಪ್ಪು ಕೆಲಸದಿಂದ ಈಗ ಜೈಲಿಗೆ ಹೋಗಬೇಕಾದ ಒಂದು ಪರಿಸ್ಥಿತಿ ಬಂದಿದೆ ಅಂತಂದರೆ, ಅದನ್ನು ನಾವು ಕೂಡ ನಮ್ಮ ಸ್ಯಾಂಡಲ್ವುಡ್ ನಟರು ಎಲ್ಲರೂ ಕೂಡ, ನಮ್ಮ ತಂಡ ಏನಿರುತ್ತೆ, ನಮ್ಮ ಅಭಿಮಾನಿಗಳ ತಂಡ ಏನಿರುತ್ತೆ, ಎಲ್ಲರೂ ಕೂಡ ಅದು ಸಹಕರಿಸಬೇಕು. ಯಾಕೆ ಅಂತಂದರೆ ಈಗ ನೋಡಿ, ದರ್ಶನ್ ವಿಚಾರ ಇನ್ನೊಂದು ಹೇಳ್ಬೇಕಂತಂದರೆ, ಈಗ ಅವರ ಒಂದು ಜೈಲಿನ ವಿಷಯ, ಅಂದರೆ ಜೈಲು ಪಕ್ಕ ಕನ್ಫರ್ಮ್ ಆಗೇ ಬಿಡುತ್ತಾ, ಇಲ್ಲ ಹಿಂದೆ ಎಲ್ಲ ನೋಡಿ ಅವ್ರು ಮಾಡಿರೋ ಒಂದು ಹತ್ಯೆಗೆ ಪ್ರಕರಣಕ್ಕೆ ಕೋರ್ಟ್ ಆಗಾದರೆ ಏನು ತಪ್ಪು ಶಿಕ್ಷೆ ನೋಡಿ, ಮಾಡಿರೋ ತಪ್ಪಿಗೆ ಏನಾದರೂ ಒಂದು 6 ತಿಂಗಳು ಶಿಕ್ಷೆನೋ, ಇಲ್ಲ ಏನಾದರೂ ಜಾಮೀನು ಮೇಲೆ ಬಿಡುಗಡೆನೋ ಕೊಡೋ ಭಾಗ್ಯ ಇಲ್ವಾ ಇವ್ರಿಗೆ? ಹಾಗಾದರೆ ನೋಡಿ, ಕೋರ್ಟ್ ಈಗ ಏನು ಹೇಳ್ತಾ ಇದೆ ಅಂದರೆ, ಇವ್ರು ಮಾಡ್ತಾ ಇರೋದೇ ದೊಡ್ಡ ತಪ್ಪು, ಇವ್ರು ಮಾಡಿರೋದೇ ದೊಡ್ಡ ತಪ್ಪಾಗಿರೋದ್ರಿಂದ ಇವ್ರಿಗೆ ಜಾಮೀನು ಕೂಡ ಕೊಡೋಕ್ಕಾಗ್ತಾ ಇಲ್ಲ ಅಂತ ಕೂಡ ಕೋರ್ಟ್ ಹೇಳ್ತಾ ಇದೆಯಂತೆ. ಈಗ ನೋಡಿ, ನಿನ್ನೆ ತಾನೇ ಒಂದು ನ್ಯೂಸಿಂದ ಹೊರಬಂದಿದೆ. ಈಗ ನೋಡಿ, ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಪವಿತ್ರ ಗೌಡ ಕೂಡ ಇದು ಭಾಗಿಯಾಗಿದ್ದು, ಪವಿತ್ರ ಗೌಡ ಮೇಲೆ ಕೂಡ ಕೇಸ್ ಆಗಿದೆ. ಆದರೆ ಪವಿತ್ರ ಗೌಡನು ಕೂಡ ತಪ್ಪಿದೆ. ಪವಿತ್ರ ಗೌಡ ದರ್ಶನ್ ಅವ್ರದ್ದೇ ತಪ್ಪಿರೋದ್ರಿಂದ ಇದನ್ನು ನಾವು ಬಿಡೋಕ್ಕಾಗ್ತಾ ಇಲ್ಲ. ನೋಡಿ, ಈಗ ಕೋರ್ಟ್ ಕೂಡ ಹೇಳ್ತಾ ಇರೋದು ವಿಷಯ ಏನಪ್ಪ ಅಂತಂದರೆ ಇದೇನೆ, ನಾವು ಬೇಲ್ ಕೊಡೋಕ್ಕಾಗಲ್ಲ, ಬೇಲ್ ಮಾತ್ರ ಬೇಲು ಜಾಮೀನೆಲ್ಲ ಏನು ಸಿಗೋದೇ ಇಲ್ಲ ಅಂತ ಕೂಡ ಕೆಲವು ಲಾಯರ್ಗಳು ಕೂಡ ವಿಡಿಯೋ ಮಾಡಿ ಹಾಕಿದ್ದಾರೆ. ಯಾಕೆಂದರೆ ಸ್ನೇಹಿತರೆ ನೋಡಿ, ಒಂದು ಬೇಲ್ ಭವಿಷ್ಯ ಸಿಗಬೇಕು ಅಂದರೆ ಕೋರ್ಟ್ ಕಡೆಯಿಂದ ಎಷ್ಟೋ ಜನ ಲಂಚ ಕೊಟ್ಟು, ಇಲ್ಲ ಏನೋ ಲಾಯರ್ ಮೂಲಕ ಮೊರೆ ಹೋಗ್ತಾರೆ. ನೋಡಿ, ಒಂದೊಂದು ಸಣ್ಣ ಪುಟ್ಟ ವಿಷಯಕ್ಕೆ ನೋಡಿ ಎಂತೆಂಥ ಗಲಾಟೆ ಮಾಡ್ಕೊಂಡ್ಬಿಡ್ತಾರೆ. ಅಂದರೆ ಈಗ ನೋಡಿ, ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಕೂಡ ಒಂದು ಸಣ್ಣ ವಿಷಯ ಇದಷ್ಟೇ, ಒಂದು ಸಣ್ಣ ವಿಷಯ, ಏನೋ ಒಂದು ದುಡ್ಡು ಕೊಟ್ಟು ಮೇಂಟೈನ್ ಮಾಡಿದ್ರು, ಇಲ್ಲ ಏನೋ ಒಂದು ಸಮಾಧಾನ ಮಾಡಿ ಕಳಿಸಿದ್ರು ಆಗ್ತಿತ್ತು. ಈ ಸಣ್ಣ ವಿಷಯನ ಈಗ ದೊಡ್ಡದು ಮಾಡಿಬಿಟ್ಟಿದ್ದಾರೆ. ಈಗ ಅಷ್ಟೇ ಒಂದು ಚಿಕ್ಕ ವಿಷಯ ಅಷ್ಟೇ, ಇದು ಚಿಕ್ಕದೊಂದು ಏನೋ ಒಂದು ವಿಷಯನ ಹೋಗಿ ಕೊನೆಗೆ ಹೋಗಿ ಕೊಲೆ ಮಾಡಿ 30 ಲಕ್ಷ ಅದಕ್ಕೆ ಅವ್ರಿಗೆ ಕೊಲೆ ಮಾಡೋದಕ್ಕೆ, ಬಾಡಿನ ಡೆಡ್ ಬಾಡಿ ಬಿಸಾಕೋದಕ್ಕೆ ಈ ರೀತಿ ಎಲ್ಲ ನಡೆದಿತ್ತು. ಒಂದು ಕ್ರೂರ ಕೃತ್ಯಕ್ಕೆ ಹಿಂಗಾಗಿತ್ತು ಅಂತಂದರೆ ಅದೆಲ್ಲ ನಾವೇ ಅರ್ಥ ಮಾಡ್ಕೋಬೇಕು. ನೋಡಿ, ದರ್ಶನ್ ಅವರು ಕೂಡ ಎಂತೆಂಥ ಕ್ರೂರಿ ಮನುಷ್ಯ ಅಂತ ಕೂಡ ಅರ್ಥ ಮಾಡ್ಕೋಬೇಕು. ನೋಡಿ, ಹೇಳಬೇಕು ಅಂತಂದರೆ ತುಂಬ ಆರ್ಟಲ್ಲಿ ಮಾತ್ರ ಒಳ್ಳೆ ಸಾಧು ಮನುಷ್ಯನೇ, ತುಂಬ ಒಳ್ಳೆ ಮನುಷ್ಯ, ತುಂಬ ಒಳ್ಳೆ ಸಿನಿಮಾಗಳನ್ನು ತುಂಬ ಇಂಡಸ್ಟ್ರಿಯಲ್ಲೇ ತುಂಬ ಆಳ್ದವರು. ಮಾತ್ರ ಹೇಳ್ಬೇಕಂತಂದರೆ ಹಿಟ್ ಸಿನಿಮಾಗಳನ್ನು ಕೊಟ್ಟಂಥವ್ರು ಇವತ್ತು ಜೈಲು ಸೇರಬೇಕಾದ ಒಂದು ಪರಿಸ್ಥಿತಿ ಬಂದಿದೆ. ನೋಡಿ, ಇನ್ನೊಂದು ಏನಂತಂದರೆ, ಕೋರ್ಟ್ ಅಂತೂ ಬೇಲ್ ಭಾಗ್ಯ ಕೊಡೋದೇ ಇಲ್ಲ ಅಂತ ಹೇಳ್ತಾ ಇದೆ. ಹಾಗಾದರೆ ಬೇಲ್ ಕೊಡೋದಕ್ಕೆ ಕಾರಣ ಇಷ್ಟೇ ಆಗಿದೆ. ನೋಡಿ, ಅವ್ರು ಮಾಡ್ತಾ ಇರೋ ಈ ಕೊಲೆ ಪ್ರಕರಣ ನಿಜವಾಗ್ಲೂ ಬೇಲ್ ಸಿಗಲ್ಲ. ಈ ಕೊಲೆ ಅಂತ ಮಾಡಿರೋ ಪ್ರಕರಣದಲ್ಲಿ ಬೇಲ್ ಸಿಗ್ತಾ ಇಲ್ಲ. ಯಾಕೆ ಅಂತಂದರೆ ನೋಡಿ, ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಅವರು ಮಾಡಿರೋ ಒಂದು ಸಾಕ್ಷಿ ಆಧಾರಗಳು, ಫೋಟೋಗಳೆಲ್ಲ ಸಿಕ್ಬಿಟ್ಟಿದೆ ಅಂತೆ. ನೋಡಿ, ಅವ್ರ ಫೋಟೋ ಸಮೇತ ರೇಣುಕಾ ಸ್ವಾಮಿದು ಒಂದು ವಿಡಿಯೋಗಳಾಗಲಿ, ಫೋಟೋಗಳಾಗಲಿ, ಸಾಕ್ಷಿಗಳು ಅವರು ದರ್ಶನ್ ಸರಿಂದ ಬೇರೆಯವ್ರ ಮೊಬೈಲ್ಗೆ ಕಳಿಸಿರ್ತಕ್ಕಂಥ ಒಂದು ಫೋಟೋ, ವಿಡಿಯೋಗಳೆಲ್ಲ, ಚಿತ್ರಗಳೆಲ್ಲ ಸಿಕ್ಕಿದೆಯಂತೆ. ನೋಡಿ, ಪವಿತ್ರ ಗೌಡಗೆ ಕಳಿಸಿದ ಫೋಟೋಗಳೆಲ್ಲ ಸಿಕ್ಕಿದೆಯಂತೆ, ಮೊಬೈಲ್ ಸಾಕ್ಷಿಗಳು. ಈ ಸಾಕ್ಷಿ ಸಿಕ್ಕಿರೋದ್ರಿಂದ
ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಈಗ ಬಿಡೋಕ್ಕಾಗ್ತಾ ಇಲ್ಲ, ದರ್ಶನ್ ಅವ್ರನ್ನ ಜೈಲೇ ಗತಿ, ಪರ್ಮನೆಂಟ್ ಜೈಲ್ ಮಾಡಿಬಿಡ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆದರೆ ಮುಂದೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಅಕಸ್ಮಾತ್ ಏನಾದರೂ ದುಡ್ಡು ಕೊಟ್ಟೆ ಅಡ್ಜಸ್ಟ್ ಮಾಡಿಬಿಡ್ತಾರೆ, ಇನ್ನು ಕೋಟಿ ತಳ್ಳಿ ಲಾಯರ್ಗೆ ಏನಾದರೂ ಅಡ್ಜಸ್ಟ್ ಮಾಡಿಬಿಡ್ತಾನೆ ಅನ್ನೋದು ಕೂಡ ಈಗಲೂ ಕೂಡ ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ. ಹಾಗಾದರೆ ಕೋರ್ಟ್ ಕೂಡ ಏನು ಹೇಳ್ತಾ ಇದೆ ಅಂದರೆ ಇದೇ ರೀತಿ ನೋಡಿ, ಜೈಲು ಭವಿಷ್ಯ ಮಾತ್ರ ಯಾವುದೇ ಕಾರಣಕ್ಕೂ ಬೇಲ್ ಕೊಡೋಕ್ಕಾಗಲ್ಲ, ಜಾಮೀನನ್ನು ಕೊಡೋಕ್ಕಾಗಲ್ಲ. ಯಾಕೆಂದರೆ ಫೋಟೋ ಆಧಾರಿತ ಒಂದು ಫೋಟೋ ಮಾತ್ರ ಅಲ್ಲ, ಅವ್ರದ್ದು ಒಂದು ವಿಡಿಯೋ ಮಾತ್ರ ಅಲ್ಲ, ಎನಿ ಪ್ರೂಫ್, ಒಂದೊಂದು ಪ್ರೂಫ್ ಕೂಡ ಸಿಕ್ಕಿದೆ ಅಲ್ಲಿ. ರೇಣುಕಾಸ್ವಾಮಿಯವ್ರದ್ದು ಒಂದೊಂದು ಪ್ರೂಫ್ ಸಿಕ್ಕಿರೋದ್ರಿಂದ ಯಾವುದೇ ಕಾರಣಕ್ಕೂ ಬೇಲ್ ಕೊಡೋಕ್ಕಾಗ್ತಾ ಇಲ್ಲ ಅಂತ ಕೂಡ ಈಗ ಕೋರ್ಟ್ ಹೇಳ್ತಾ ಇರೋದಷ್ಟೇ. ನೋಡಿ, ಕೋರ್ಟ್ ಅಂತೂ ಈಗ ಈ ಥರ ಹೇಳ್ತಾ ಇದೆ, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಈ ರೀತಿ ಹಿಂಗಾಗಿದೆ ಅಂದರೆ. ಹಾಗಾದರೆ ಮುಂದೆ ದಾಸನ ಭವಿಷ್ಯ ಏನಾಗುತ್ತೆ, ಮುಂದೆ ಒಬ್ಬ ದರ್ಶನ್ ಅವರ ಈಗ ಸ್ಯಾಂಡಲ್ವುಡ್ನ ಭವಿಷ್ಯದಲ್ಲಿ ನೋಡಿ, ಹಿಂದೆ ಎಲ್ಲ ತುಂಬ ನಮ್ಮ ಸ್ಯಾಂಡಲ್ವುಡ್ಡಲ್ಲೇ ಕಿಂಗ್ ಅನ್ಸ್ಕೊಂಡವರು, ಕಿಂಗ್ ಮತ್ತು ಒಳ್ಳೆ ಸಿನಿಮಾ ಅಂತ ಮಾತ್ರ ಅಲ್ಲ, ಬಾಕ್ಸ್ ಆಫೀಸ್ ಸುಲ್ತಾನದ ಅವರೇ ನಿಜವಾಗ್ಲೂ ಗ್ರೇಟ್ ಆಗಿದ್ರು ನಮ್ಮ ಸ್ಯಾಂಡಲ್ವುಡ್ಡಲ್ಲೇ. ತುಂಬ ದರ್ಶನ್ ಅವ್ರನ್ನ ಬಿಟ್ಟರೆ ಇನ್ಯಾರು ಕೂಡ ಅಷ್ಟು ಅಭಿಮಾನಿಗಳಿರಲಿಲ್ಲ, ಅಷ್ಟು ಅಭಿಮಾನಗಳನ್ನ ಅಭಿಮಾನವನ್ನು ತಂದ್ಕೊಂಬಂದವರು ನಮ್ಮ ಸ್ಯಾಂಡಲ್ವುಡ್ಡಲ್ಲಿ. ಈಗ ಮುಂದೆ ಜೈಲು ಭವಿಷ್ಯನೇ ಕೊನೆ ಆಗಿಬಿಟ್ರೆ ಮುಂದೆ ಅವರು ಕೈ ಹಿಡಿದಂಥ ಸಿನಿಮಾ ಇಂಡಸ್ಟ್ರಿ ಏನಾಗ್ಬೋದು, ಮುಂದೆ ಸಿನಿಮಾ ಇಂಡಸ್ಟ್ರಿ ಮಾತ್ರ ಅಲ್ಲ, ಸಿನಿಮಾ ಅವ್ರನ್ನ ನಂಬ್ಕೊಂಡಿರ್ತಕ್ಕಂಥ ಸಿನಿಮಾ ಪ್ರೊಡ್ಯೂಸರ್ಸ್ ಆಗಲಿ, ಒಬ್ಬ ಡೈರೆಕ್ಟರ್ಸ್ ಆಗಲಿ, ಕೆಲವೊಂದು ಚಿತ್ರಗಳು ಈಗ ಪೆಂಡಿಂಗ್ ಉಳ್ಕೊಂಡಿರೋದೇ ಆಗಲಿ, ಅದನ್ನೆಲ್ಲ ಏನು ಮಾಡ್ತಾರೆ ಅನ್ನೋದು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಸದ್ಯಕ್ಕೆ ಹೀಗೆ ನೋಡ್ತಾ ಇರಿ ವಿಡಿಯೋನ ಸ್ನೇಹಿತರೆ. ನೋಡಿ, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಈಗೆಲ್ಲ ಏನಾಗಿತ್ತು, ಹಿಂದೆ ಎಲ್ಲ ಏನಾಗಿತ್ತು ತಿಳಿಸ್ತಿದ್ದೀನಿ ವಿಷಯ. ಈಗ ನೋಡಿ, ಜೈಲು ಭವಿಷ್ಯ ಸಿಗಲ್ವಂತೆ ಅಂತ ಕೂಡ ಹೇಳಲಾಗ್ತಾ ಇದೆ. ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ.